ಹಿರಿಯ ಶಾಸಕ ಶಾಮನೂರು ಶಿವಶಂಕರಪ್ಪ ವಿಧಿವಶರಾಗಿದ್ದಾರೆ. ಬೆಂಗಳೂರಿನ ಸ್ಪರ್ಶ ಆಸ್ಪತ್ರೆಯಲ್ಲಿ ಶಾಮನೂರು ನಿಧನರಾಗಿದ್ದಾರೆ. ವಾರದ ಹಿಂದೆ ಅನಾರೋಗ್ಯದಿಂದ ಆಸ್ಪತ್ರೆ ಸೇರಿದ್ರು. ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ರು ಶಾಮನೂರು ಶಿವಶಂಕರಪ್ಪ ಅವರು. ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೀತಾ ಇದ್ದ ಶಿವಶಂಕರಪ್ಪ ಅವರು ಚಿಕಿತ್ಸೆ ಫಲಿಸದೆ ವಿಧಿವಶರಾಗಿದ್ದಾರೆ. ಸ್ಪರ್ಶ ಆಸ್ಪತ್ರೆಯ ಐಸಿಯುನಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇತ್ತು. ಕಾಂಗ್ರೆಸ್ಸಿನ ಹಿರಿಯ ನಾಯಕ, 95 ವರ್ಷ ವಯಸ್ಸಾಗಿದೆ. ವಯೋಸಹಜ ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇತ್ತು. ಇನ್ನು ಶಾಮನೂರು ಶಿವಶಂಕರಪ್ಪ ಅವರ ರಾಜಕೀಯ ಜೀವನವನ್ನ ಗಮನಿಸೋದಾದ್ರೆ 5 ದಶಕಗಳ ಸುದೀರ್ಘ ರಾಜಕೀಯ ಜೀವನ, ಸುಮಾರು 50 ವರ್ಷಗಳ ಸುದೀರ್ಘ ರಾಜಕೀಯ ಜೀವನ. ಅದರಲ್ಲಿ 45 ವರ್ಷಗಳ ಕಾಲ ಜನಪ್ರತಿನಿಧಿಯಾಗಿದ್ದವರು. ಈಗಲೂ ಹಾಲಿ ಶಾಸಕರು, 6 ಬಾರಿ ಶಾಸಕರು, 1 ಬಾರಿ ಸಂಸದರಾಗಿದ್ದರು. 6 ಬಾರಿ ಕ್ಷೇತ್ರದ ಜನ ವಿಧಾನಸಭೆಗೆ ಆಯ್ಕೆ ಮಾಡಿದ್ರು. ಈಗಲೂ ಕೂಡ ಹಾಲಿ ಶಾಸಕರು. 1 ಬಾರಿ ಸಂಸದರಾಗಿದ್ದರು. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ ನೀವು, ಸ್ಪರ್ಶ ಆಸ್ಪತ್ರೆಯಲ್ಲಿ ಶಾಮನೂರು ಶಿವಶಂಕರಪ್ಪ ಅವರ ಪಾರ್ಥಿವ. ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ರು ಶಾಮನೂರು ಶಿವಶಂಕರಪ್ಪ ಅವರು. ವಾರದ ಹಿಂದೆ ಸ್ಪರ್ಶ ಆಸ್ಪತ್ರೆ ಸೇರಿದ್ರು ಚಿಕಿತ್ಸೆಗಾಗಿ. ಆಗ್ಲೇ ಅನೇಕ ರಾಜಕೀಯ ಗಣ್ಯರು ಬಂದು ಅವರ ಆರೋಗ್ಯ ವಿಚಾರಿಸಿದ್ರು. 1 ವಾರದಿಂದಲೂ ಕೂಡ ಅನೇಕ ರಾಜಕೀಯ ಗಣ್ಯರು ಬಂದು ಶಾಮನೂರು ಶಿವಶಂಕರಪ್ಪ ಅವರ ಆರೋಗ್ಯವನ್ನ ವಿಚಾರಿಸಿದ್ರು. ಐಸಿಯುನಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇತ್ತು. 95 ವರ್ಷ ವಯಸ್ಸಾಗಿದೆ. ವಯೋಸಹಜ ಅನಾರೋಗ್ಯ ಕಾಡ್ತಾ ಇತ್ತು. ಸಾವಿರದ 1969ರಲ್ಲಿ ಶಾಮನೂರು ಶಿವಶಂಕರಪ್ಪ ಅವರು ರಾಜಕೀಯ ಪ್ರವೇಶ ಮಾಡಿದರು. ದಾವಣಗೆರೆ ಪುರಸಭೆ ಮೂಲಕ ರಾಜಕೀಯಕ್ಕೆ ಎಂಟ್ರಿ ಕೊಡ್ತಾರೆ ಶಾಮನೂರು. ಅಲ್ಲಿಂದ ಇಲ್ಲಿಯವರೆಗೆ ಸತತವಾಗಿ ಆಕ್ಟಿವ್ ಆಗಿದ್ರು ರಾಜಕಾರಣದಲ್ಲಿ. 1 ಬಾರಿ ಸೋಲನ್ನ ಅನುಭವಿಸಿದ್ದು ಬಿಟ್ರೆ ಸತತ ಗೆಲುವುಗಳನ್ನೇ ಕಂಡವರು. ಅಕ್ಟೋಬರ್ 23ಕ್ಕೆ ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ರು. ಏಜ್ ರಿಲೇಟೆಡ್ ಇಶ್ಯೂಸ್ ವರ್ ದೇರ್. ಬೇರೆ ಬೇರೆ ಪ್ರಾಬ್ಲಮ್ಸ್ ಇತ್ತು. ಚೆನ್ನಾಗೇ ಇದ್ದರು. ಅದೇ ಸ್ಥಿತಿನಲ್ಲಿ ಕಂಟಿನ್ಯೂ ಆಗಿದ್ದರು. ಅನ್ಫಾರ್ಚುನೇಟ್ಲಿ ಇವತ್ತು 6:20ಕ್ಕೆ ಶಾಮನೂರು ಶಿವಶಂಕರಪ್ಪನವರು ತೀರ್ಕೊಂಡಿದ್ದಾರೆ. ಅವರು ಹೆಲ್ತ್ ವೈಸ್ ಕೊನೆವರೆಗೂ ಕಂಫರ್ಟಬಲ್ ಆಗಿ ಚೆನ್ನಾಗೇ ಇದ್ದು ಇವತ್ತು ಸಾಯಂಕಾಲ 6:20ಕ್ಕೆ ಕೊನೆ ಉಸಿರೆಳೆದಿದ್ದಾರೆ. ಅವರು ಮಕ್ಕಳು ಮಲ್ಲಿಕಾರ್ಜುನ್ ಅವರು, ಗಣೇಶ್ ಅವರು, ಬಕೇಶ್ ಅವರು ಎಲ್ಲ ಸೇರ್ಕೊಂಡು ಡಿಸ್ಕಸ್ ಮಾಡ್ತಾ ಇದ್ದಾರೆ. ಇನ್ನೊಂದು ಅವರಲ್ಲಿ ಹೇಗೆ ನೆಕ್ಸ್ಟ್ ಏನು ಅಂತ ಅವರು ಹೇಳ್ತಾರೆ. ಆಸ್ಪತ್ರೆ ಕಡೆಯಿಂದ ಎಲ್ಲನೂ ರೆಡಿ ಮಾಡಿದ್ದೀವಿ. ಅವ್ರಿಗೆ ಹೇಗೆ ಇದು ನೆಕ್ಸ್ಟ್ ಸ್ಟೆಪ್ ಏನು ಅಂತ ಬೈ ಅಬೌಟ್ 9 ಗಂಟೆ ಅಷ್ಟೊತ್ತಿಗೆ ಕ್ಲಿಯರ್ ಆಗಿ. ಸ್ಪರ್ಶ ಆಸ್ಪತ್ರೆಯಲ್ಲಿ ಶಾಸಕ ಶಾಮನೂರು ಶಿವಶಂಕರಪ್ಪ ನಿಧನರಾಗಿದ್ದಾರೆ. ತಿರುಪತಿಗೆ ತೆರಳಿದ್ರು ಶಾಮನೂರು ಅವರ ಕುಟುಂಬದವರು. ಈಗ ವಾಪಸ್ ಆಗಿದ್ದಾರೆ. ತಿರುಪತಿಗೆ ತೆರಳ್ತಾ ಇದ್ದ SS ಮಲ್ಲಿಕಾರ್ಜುನ್ ಕುಟುಂಬ ತಂದೆ ನಿಧನದ ಸುದ್ದಿ ತಿಳಿತಾ ಇದ್ದಂತೆ ವಾಪಸ್ ಆಗ್ತಿದ್ದಾರೆ. ಸಂಜೆ 4 ಗಂಟೆಗೆ ಬೆಂಗಳೂರಿನಿಂದ ತಿರುಪತಿಗೆ ಹೊರಟಿದ್ರು. ಪತ್ನಿ ಮಕ್ಕಳ ಸಮೇತ SS ಮಲ್ಲಿಕಾರ್ಜುನ್ ತಿರುಪತಿಗೆ ತೆರಳಿದ್ರು. ಈಗ ಶಾಮನೂರು ಶಿವಶಂಕರಪ್ಪ ಅವರ ನಿಧನದ ಸುದ್ದಿ ತಿಳಿದು ವಾಪಸ್ ಆಗ್ತಾ ಇದೆ ಕುಟುಂಬ.
ಮುಂದಿನ ವಿಧಿವಿಧಾನಗಳ ಬಗ್ಗೆ ಕುಟುಂಬಸ್ಥರು ಈಗ ಚರ್ಚೆ ಮಾಡ್ತಾ ಇದ್ದಾರೆ. ಇನ್ನಷ್ಟೇ ಮಾಹಿತಿ ತಿಳಿದು ಬರಬೇಕು. ಇನ್ನು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ಶಾಮನೂರು ಶಿವಶಂಕರಪ್ಪ ಅವರ ನಿವಾಸದಿಂದ ಮಾರುತೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಇನ್ನು ಶಾಮನೂರು ಶಿವಶಂಕರಪ್ಪ ಅವರು ಅಡ್ಮಿಟ್ ಆಗಿದ್ದಂತಹ ಆಸ್ಪತ್ರೆ ಸ್ಪರ್ಶ, ಅಲ್ಲಿಂದ ಶರತ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮೊದಲನೇದಾಗಿ ಮಾರುತೇಶ್, ನಿಮ್ಮನ್ನು ಕೇಳೋದಾದ್ರೆ, ಈಗ ಅವರ ಕುಟುಂಬದವರು ತಿರುಪತಿಗೆ ಹೋಗ್ತಾ ಇದ್ರಂತೆ, ಈ ಸುದ್ದಿ ತಿಳಿದು ಈಗ ವಾಪಸ್ ಬರ್ತಾ ಇದ್ದಾರೆ SS ಮಲ್ಲಿಕಾರ್ಜುನ್ ಕುಟುಂಬದವರು. ಮತ್ತೊಂದು ಕಡೆ ಕುಟುಂಬಸ್ಥರು ಇನ್ನೂ ಕೂಡ ಡಿಸ್ಕಸ್ ಮಾಡ್ತಾ ಇದ್ದಾರೆ, ವಾಟ್ ನೆಕ್ಸ್ಟ್, ಎಲ್ಲಿ ಅಂತಿಮ ದರ್ಶನಕ್ಕಾಗಿ ವ್ಯವಸ್ಥೆ ಮಾಡಬೇಕು, ಎಲ್ಲಿ ಅಂತ್ಯ ಸಂಸ್ಕಾರ, ಹೇಗೆ ಏನು ಅನ್ನೋದ್ರ ಬಗ್ಗೆ. ಸದ್ಯಕ್ಕೆ ನಿವಾಸದ ಹತ್ರ, ಮನೆ ಹತ್ರ ನೀವಿದ್ದೀರಿ, ಹಾಗಾಗಿ ಏನು ಇನ್ಫಾರ್ಮೇಶನ್ ಅಲ್ಲಿಂದ ಸಿಗ್ತಾ ಇದೆ? ಶ್ವೇತಾ, ನಿಜವಾಗ್ಲೂ ದುರಂತ ಅನ್ಸುತ್ತೆ. ಯಾಕಂದ್ರೆ ಇವತ್ತು ಸಂಜೆ ಶಾಮನೂರು ಶಿವಶಂಕರಪ್ಪನವರ ಪುತ್ರ, ಸೊಸೆ ಸಂಸದೆ ಪ್ರಭಾ ಮಲ್ಲಿಕಾರ್ಜುನ್, ಪುತ್ರ ಸಚಿವರಾಗಿರುವಂಥ SS ಮಲ್ಲಿಕಾರ್ಜುನ್ ಕುಟುಂಬದ ಸಮೇತ ತಿರುಪತಿಗೆ ಸಂಜೆ 4 ಗಂಟೆಗೆ ಬೆಂಗಳೂರಿನಿಂದ ನಾನು ನಿಂತಿರುವಂಥ ಇದೇ ನಿವಾಸದಿಂದ ಹೊರಟಿದ್ರು. ಆಂಧ್ರ ಬಾರ್ಡರ್ ಕ್ರಾಸ್ ಮಾಡ್ತಿದ್ದ ಹಾಗೆ ಅವರಿಗೆ ವಿಚಾರ ತಿಳಿತು. 6:50 ಸುಮಾರಿಗೆ ಶಾಮನೂರು ಶಿವಶಂಕರಪ್ಪನವರು ನಿಧನ ಆಗಿರ್ತಕ್ಕಂಥ ವಿಚಾರ ದೂರವಾಣಿ ಮೂಲಕ ಅವರಿಗೆ ತಿಳಿಸಲಾಗಿದೆ. ಸದ್ಯಕ್ಕೆ ಅವರು ತಿರುಪತಿಗೆ ಹೋಗುವಂಥದ್ದನ್ನು ವಾಪಸ್ ಹಾಗೆ ಹೊರಟಿದ್ದಾರೆ. ಅಂದರೆ ಆಂಧ್ರ ಬಾರ್ಡರ್ನಿಂದ ವಾಪಸ್ ಹೊರಟಿದ್ದಾರೆ. ಇನ್ನೊಂದು 2-3 ತಾಸಂತೂ ಬೇಕಾಗುತ್ತೆ ಅವರು ಬೆಂಗಳೂರಿಗೆ ವಾಪಸ್ ಬರೋದಕ್ಕೆ. ಸೊ ಅವರು ಬಂದ ಮೇಲೆ ಏನು ಅನ್ನುವಂಥ ತೀರ್ಮಾನವನ್ನು ತೆಗೆದುಕೊಳ್ಳುತ್ತೆ. ಯಾಕೆಂದರೆ SS ಮಲ್ಲಿಕಾರ್ಜುನ್ ಅವರ ಪುತ್ರ ಅವರೇ ಎಲ್ಲ ತೀರ್ಮಾನಗಳನ್ನು ತೆಗೆದುಕೊಳ್ಬೇಕು. ಸದ್ಯಕ್ಕೆ ದೂರವಾಣಿ ಮೂಲಕ ಅವ್ರ ಜೊತೆಗೆ ಮಾತುಕತೆಯನ್ನು ಮಾಡಲಾಗಿದೆ. ಅವರ ನಿವಾಸದಲ್ಲಿ ಸದ್ಯಕ್ಕೆ ಬ್ಯಾರಿಕೇಡ್ಗಳನ್ನು ಅಳವಡಿಸಿ ಪೊಲೀಸರ ನಿಯೋಜನೆ ಕೂಡ ಮಾಡಲಾಗಿದೆ. ಅಂದರೆ ಒಂದು ವೇಳೆ ಏನಾದರೂ ಇಲ್ಲಿ ಅಂತಿಮ ದರ್ಶನಕ್ಕೆ ಏನಾದರೂ ವ್ಯವಸ್ಥೆ ಮಾಡೋದಾದರೆ ಅದಕ್ಕೆ ಪೊಲೀಸರು ಕೂಡ ತಯಾರಿಯನ್ನು ಮಾಡ್ಕೊಂಡಿದ್ದಾರೆ. ಆದರೆ ಇಲ್ಲಿಯ ತನಕ ಅಂತಿಮ ದರ್ಶನಕ್ಕೆ ಬೆಂಗಳೂರಿನಲ್ಲಿ ಇಡಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಇನ್ನೂ ಖಚಿತತೆ ಗೊತ್ತಾಗ್ತಾ ಇಲ್ಲ. ಆದರೆ ಬೆಂಗಳೂರಿನಲ್ಲಿ ಇಡಬೇಕಾದಂತಹ ಪರಿಸ್ಥಿತಿ ಮತ್ತು ಒತ್ತಡ ಕೂಡ ಇದೆ ಶ್ವೇತಾ. ಯಾಕೆಂದರೆ ಅಖಿಲ ಭಾರತ ವೀರಶೈವ ಮಹಾಸಭಾದ ರಾಷ್ಟ್ರೀಯ ಅಧ್ಯಕ್ಷರೂ ಆಗಿದ್ದಾರೆ ಶಾಮನೂರ್ ಅವರು. ಹಾಗಾಗಿ ಬೆಂಗಳೂರಿನಲ್ಲಿ ಅವರದೇ ಆದಂಥ ಅಭಿಮಾನಿ ಬಳಗವನ್ನು ಹೊಂದಿದ್ದಾರೆ, ಬೆಂಬಲಿಗರ ಬಳಗವನ್ನು ಕೂಡ ಅವರು ಹೊಂದಿದ್ದಾರೆ. ಬೆಂಗಳೂರಿನಲ್ಲಿ ಇದು ಅವರ ನಿವಾಸ. ಬೆಂಗಳೂರಿನಲ್ಲಿ ಇಲ್ಲೇ ಉಳಿದುಕೊಳ್ತಾ ಇದ್ರು. ಸಾಕಷ್ಟು ಬಾರಿ ಇಲ್ಲಿ ಸುದ್ದಿಗೋಷ್ಠಿ ಮಾಡಿ ಮಾತನಾಡಿದ್ದಾರೆ. ನಮ್ಮ ಜೊತೆಗೆ ಆತ್ಮೀಯವಾಗಿ ಮಾತನಾಡುವಂಥ ಸಂದರ್ಭದಲ್ಲೂ ಕೂಡ ಇದೇ ನಿವಾಸದಲ್ಲಿ ಇರ್ತಾ ಇದ್ರು. ಇದೇ ನಿವಾಸದಲ್ಲಿದ್ದಂತಹ ಅವರ ಕುಟುಂಬ, ಅಂದರೆ ಅವರ SS ಮಲ್ಲಿಕಾರ್ಜುನ್ ಮತ್ತು ಪ್ರಭಾ ಮಲ್ಲಿಕಾರ್ಜುನ್ ಅವರ ಫ್ಯಾಮಿಲಿ ತಿರುಪತಿಗೆ ಹೋಗ್ತಾ ಇದ್ರು. ಇಲ್ಲಿಂದಲೇ ಹೊರಟಿರುವಂಥದ್ದು. ಈಗ ಅವರು ವಾಪಸ್ ಆಗಿದ್ದಾರೆ ವಿಚಾರ ತಿಳಿದ ಕೂಡಲೇ. ಅಂತಿಮವಾಗಿ ಅವರು ಬಂದ ಮೇಲೆ ಯಾವ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅನ್ನುವಂಥ ಕುತೂಹಲ ಇದೆ. ಯಾಕಂದರೆ ದಾವಣಗೆರೆಯಲ್ಲಂತೂ ನಿಶ್ಚಿತವಾಗಿ ಅಂತ್ಯ ಸಂಸ್ಕಾರ ಮಾಡುವಂಥದ್ದು ಅಲ್ಲಿಯೇ ಅನ್ನುವಂಥದ್ದು ಖಚಿತ ಆಗ್ತಾ ಇದೆ. ಆದರೆ ಅಂತಿಮ ದರ್ಶನಕ್ಕೆ ಬೆಂಗಳೂರಿನಲ್ಲೂ ಇಡ್ತಾರಾ ಅಥವಾ ದಾವಣಗೆರೆ ಎರಡೂ ಕಡೆಗೂ ವ್ಯವಸ್ಥೆ ಮಾಡ್ತಾರಾ ಅನ್ನೋದರ ಬಗ್ಗೆ ಅವರ ಕುಟುಂಬಸ್ಥರು ಮಾಹಿತಿಯನ್ನು ಕೊಡಬೇಕಾಗುತ್ತೆ. ಇನ್ನು ಅವರ ಆರೋಗ್ಯ ವಿಚಾರಕ್ಕೆ ಬರೋದೇ ಆದರೆ ಶ್ವೇತಾ, ಅವರಿಗೆ ಬೇರೆ ರೀತಿಯಾದಂಥ ಆರೋಗ್ಯ ಸಮಸ್ಯೆಗಳಿರಲಿಲ್ಲ. ವಯೋಸಹಜ ಆರೋಗ್ಯ ಸಮಸ್ಯೆಗಳಿತ್ತು. ಅವ್ರಿಗೆ ಅಷ್ಟು ವರ್ಷಗಳಾಗಿದ್ರೂ ಕೂಡ BP ಆಗಲಿ, ಶುಗರ್ ಆಗಲಿ, ಆ ಥರದ್ದು ಯಾವುದೇ ಸಮಸ್ಯೆಗಳಿರಲಿಲ್ಲ. ವಯೋಸಹಜ ಕಾರಣಕ್ಕಾಗಿ ಉಸಿರಾಟದ ಸಮಸ್ಯೆ ಎದುರಾಗಿತ್ತು. ಅವರ ದೇಹದಲ್ಲಿ ಸ್ಯಾಚುರೇಷನ್ ಕಡಿಮೆ ಆಗ್ತಿತ್ತು ಅಂತೇಳಿ ಆಕ್ಸಿಜನ್ ಕೊಡೋದ್ರ ಮೂಲಕ ರಿಕವರಿ ಆಗುವ ಕಡೆಗೆ ಪ್ರಯತ್ನವನ್ನು ಕೂಡ ಮಾಡಿದ್ರು. ಒಮ್ಮೆ ಅಡ್ಮಿಟ್ ಆಗಿ ಡಿಸ್ಚಾರ್ಜ್ ಕೂಡ ಆಗಿದ್ರು. ಮತ್ತೆ ಉಸಿರಾಟದ ಸಮಸ್ಯೆ ಕಾರಣಕ್ಕಾಗಿ ಮತ್ತೆ ಆಸ್ಪತ್ರೆಗೆ ದಾಖಲಾಗಿದ್ರು. ಈಗ ಅವರ ಸ್ಯಾಚುರೇಷನ್, ಅಂದರೆ ದೇಹದಲ್ಲಿದ್ದಂಥ ಸ್ಯಾಚುರೇಷನ್ ಕಡಿಮೆ ಆಗ್ತಿದ್ದ ಕಾರಣಕ್ಕಾಗಿ ಕೃತಕವಾಗಿ ಅವರಿಗೆ ಆಕ್ಸಿಜನ್ ಕೊಡುವಂಥ ಪ್ರಯತ್ನವನ್ನು ಮಾಡಲಾಗಿತ್ತು. ಸ್ಯಾಚುರೇಷನ್ ಕಂಪ್ಲೀಟಾಗಿ ಡೌನ್ ಆದ ಕಾರಣಕ್ಕಾಗಿ ಅವರ ಉಸಿರು ನಿಂತಿದೆ. ಅಂದರೆ ಆ ವಯಸ್ಸಿನಲ್ಲೂ ಕೂಡ ತಮ್ಮ ಆರೋಗ್ಯವನ್ನು ಕಾಪಾಡಿಕೊಂಡು ಬಂದಿದ್ದರು. ಇಷ್ಟು ವರ್ಷಗಳಾದರೂ ಕೂಡ ಬೇರೆ ರೀತಿಯಾದಂಥ ಯಾವುದೇ ಆರೋಗ್ಯ ಸಮಸ್ಯೆಗಳು ಕೂಡ ಶಾಮನೂರು ಅವರಿಗೆ ಇರಲಿಲ್ಲ. ಅಷ್ಟರ ಮಟ್ಟಿಗೆ ಆರೋಗ್ಯದ ಬಗ್ಗೆ ಅವರು ಕಾಳಜಿಯನ್ನು ಕೂಡ ಇಟ್ಕೊಂಡಿರುವಂಥವ್ರು. ಸೊ ರಾಜಕಾರಣದಲ್ಲೂ ಕೂಡ ಅವರದ್ದೇ ಆದಂಥ ಹೆಸರಿದೆ. ದಾವಣಗೆರೆ ಅಂದರೆ ಶಾಮನೂರು, ಶಾಮನೂರು ಅಂದರೆ ದಾವಣಗೆರೆ ಅನ್ನುವ ರೀತಿಯಲ್ಲಿ ಅವರು ಹೆಸರು ಮಾಡಿದಂಥವ್ರು. ಜೊತೆಗೆ ಕಾಂಗ್ರೆಸ್ನಲ್ಲಿ ಅವರು ನೇರ ಮಾತಿಗೆ ಅಥವಾ ನೇರ ನುಡಿಗೆ ಹೆಸರುವಾಸಿಯಾಗಿದ್ದಂಥವ್ರು. ಯಾರೇ ಇದ್ದರೂ ಕೂಡ, ಮುಖ್ಯಮಂತ್ರಿಗಳಿರಲಿ ಯಾರೇ ಇರಲಿ, ನೇರವಾಗಿ ತಮ್ಮ ಅಭಿಪ್ರಾಯವನ್ನು ಮುಕ್ತವಾಗಿ ಹೇಳಿಬಿಡುವಂಥವ್ರು. ಬಹಿರಂಗ ವೇದಿಕೆಗಳಲ್ಲೂ ಕೂಡ ಆ ರೀತಿಯಾಗಿ ನೇರ ಮಾತನಾಡಿರ್ತಕ್ಕಂಥ ಉದಾಹರಣೆಗಳು ಕೂಡ ಇದೆ. ಮತ್ತು ಆ ರೀತಿಯಾಗಿ ಮಾತನಾಡಿ ಜೀರ್ಣಿಸಿಕೊಳ್ಳುವಂಥದ್ದು, ಅರಗಿಸಿಕೊಳ್ಳುವಂತಹ ಸಾಮರ್ಥ್ಯ ಇರುವಂಥ ರಾಜಕಾರಣಿಯೂ ಕೂಡ ಹೌದು ಶಾಮನೂರು. ಸದ್ಯಕ್ಕೆ ಈಗ ಅವರು ನಿಧನರಾಗಿರೋದ್ರಿಂದ ಒಂದು ದೊಡ್ಡ ಮಟ್ಟದ ಸಂತಾಪ ವ್ಯಕ್ತವಾಗ್ತಾ ಇದೆ. ಸಮುದಾಯದಲ್ಲಿರ್ಬೋದು, ರಾಜಕಾರಣದಲ್ಲಿರ್ಬೋದು, ಜೊತೆಗೆ ಅವರ ಶಿಕ್ಷಣ ಸಂಸ್ಥೆಗಳಲ್ಲಿ ಓದಿರ್ತಕ್ಕಂಥವ್ರು ಇರ್ಬೋದು, ಎಲ್ಲರಿಂದಲೂ ಕೂಡ ಸಂತಾಪ ವ್ಯಕ್ತವಾಗ್ತಾ ಇದೆ. ಸೊ ಈಗ ಅವರ ಕುಟುಂಬ ಈಗ ಬೆಂಗಳೂರಿನತ್ತ ವಾಪಸ್ ಆಗ್ತಾ ಇದ್ದಾರೆ. ಅವರು ಬಂದ ಮೇಲೆ ಅಂತಿಮ ನಿರ್ಧಾರವನ್ನು ತೆಗೆದುಕೊಳ್ಳುವಂತ ಸಾಧ್ಯತೆಗಳಿದಾವೆ ಶ್ವೇತಾ. ಎಸ್, ಥ್ಯಾಂಕ್ ಯು ಮಾರುತೇಶ್. ಇನ್ನು
ಶಾಮನೂರು ಶಿವಶಂಕರಪ್ಪ ಅವರು ಅಡ್ಮಿಟ್ ಆಗಿದ್ದಂತಹ ಸ್ಪರ್ಶ ಆಸ್ಪತ್ರೆ, ಅಲ್ಲಿಂದ ರವಿಶಿವರಾಮ್ ಅವರು ನೇರ ಸಂಪರ್ಕದಲ್ಲಿದ್ದಾರೆ. ರವಿಶಿವರಾಮ್, ಶಾಮನೂರು ಶಿವಶಂಕರಪ್ಪ ಅವರ ರಾಜಕೀಯ ಜೀವನ ನೋಡ್ತಾ ಹೋದ್ರೆ 50 ವರ್ಷಗಳ ಸುದೀರ್ಘ ರಾಜಕೀಯ ಜೀವನ, ಸುಮಾರು 45 ವರ್ಷ ಅವರು ಜನಪ್ರತಿನಿಧಿಯಾಗೇ ಇದ್ದವರು. ಒಂದ್ ಕಡೆ ನೋಡಿದ್ರೆ ಸಮುದಾಯದ ಶಕ್ತಿ, ರಾಜಕಾರಣದಲ್ಲೂ ಒಂದು ಶಕ್ತಿ, ಉದ್ಯಮ ಕ್ಷೇತ್ರದಲ್ಲೂ ಶಕ್ತಿಯಾಗಿದ್ದವರು ಅವರು. ಪಕ್ಷದ ಚೌಕಟ್ಟಿಗಿಂತ ಪಕ್ಷಾತೀತವಾಗಿ ಒಂದಷ್ಟು ಸ್ನೇಹಿತರ ಬಳಗ ಕೂಡ ಅವರಿಗಿದೆ. ಆಸ್ಪತ್ರೆಗೆ ಯಾರೆಲ್ಲ ಬಂದು ಹೋದ್ರು, ಏನಾಗ್ತಾ ಇದೆ? ಶ್ವೇತಾ, ಆ ಎಲ್ಲ ಮಾಹಿತಿಯನ್ನು ಕೊಡುವ ಪೂರ್ವದಲ್ಲಿ ಒಂದಿಷ್ಟು ಅಪ್ಡೇಟ್ಗಳನ್ನು ಹೇಳ್ತೇನೆ. ಬಹುಶಃ ಈಗಿರುವ ಮಾಹಿತಿಯ ಪ್ರಕಾರ ಇವತ್ತು ರಾತ್ರಿ ಇಂದ ಬೆಳಗ್ಗೆ ತನಕ ವೀರಶೈವ ಸಮಾಗಮೆ ಇದೆ ಇಲ್ಲಿ ಪ್ಯಾಲೇಸ್ ರೋಡಲ್ಲಿ. ಅಲ್ಲಿ ಅವರ ಪಾರ್ಥಿವ ಶರೀರವನ್ನು ಇಡ್ತಾರೆ ಎನ್ನುವಂಥ ಮಾಹಿತಿಗಳನ್ನು ಈಗ ಪ್ರಾಥಮಿಕವಾಗಿ ಕೊಡ್ತಾ ಇದ್ದಾರೆ. ಅವರ ಪುತ್ರ ಮಲ್ಲಿಕಾರ್ಜುನ್ ಅವರು ಸಚಿವರು ಕೂಡ ಹೌದು, ಅವರು ತಿರುಪತಿಗೆ ಹೋಗಿದ್ದಾರೆ, ಅಲ್ಲಿಂದ ಅವರು ಬರ್ತಾ ಇದ್ದಾರೆ. ಅವರು ಬಂದ ಮೇಲೆ ಎಲ್ಲ ತೀರ್ಮಾನವನ್ನು ಮಾಡ್ತೀವಿ ಎನ್ನುವಂಥ ಮಾಹಿತಿಯನ್ನು ಅವರ ಆಪ್ತ ವಲಯದವರು ಈಗಷ್ಟೇ ನೀಡಿದ್ದಾರೆ. ಹಾಗಾಗಿ ಬಹುಶಃ ನಾಳೆ ಬೆಳಿಗ್ಗೆ ದಾವಣಗೆರೆಗೆ ಅವರ ಪಾರ್ಥಿವ ಶರೀರವನ್ನು ತೆಗೆದುಕೊಳ್ಳುವಂಥ ವ್ಯವಸ್ಥೆ ಕೂಡ ಆಗುತ್ತೆ. ಜೊತೆಗೆ ಪ್ರಮುಖವಾಗಿ ಈಗ ಕೇಂದ್ರ ಸಚಿವರಾಗಿರುವಂಥ ಸೋಮಣ್ಣ ಅವರು ಬಂದು ಹೋಗಿದ್ದಾರೆ. ನಂತರದಲ್ಲಿ ಯಡಿಯೂರಪ್ಪನವರು ಸೇರಿದಂತೆ ಪ್ರಮುಖ ಎಲ್ಲ ನಾಯಕರುಗಳು ನೇರವಾಗಿ ದಾವಣಗೆರೆಗೆ ಬರ್ತಾರೆ ಎನ್ನುವಂಥ ಮಾಹಿತಿಯನ್ನು ಕೂಡ ಹೇಳ್ತಾ ಇದ್ದಾರೆ. ಇನ್ನು ಅವರ ರಾಜಕೀಯವನ್ನು ನೋಡಿದ ತಾವು ಹೇಳಿದಂತೆ 50 ವರ್ಷಗಳವರೆಗೆ ಅವರು ರಾಜಕೀಯ ರಂಗದಲ್ಲಿದ್ದವರು. ಅವರ ಕುಟುಂಬದ ಹಿನ್ನೆಲೆಯಿಂದ ಯಾರೂ ಕೂಡ ರಾಜಕೀಯ ಕ್ಷೇತ್ರದಲ್ಲಿ ಇರಲಿಲ್ಲ. ನಗರಸಭೆ ಅಧ್ಯಕ್ಷರಾಗಿ ಅಲ್ಲಿಂದ 1980ರಲ್ಲಿ ಮೊದಲ ಬಾರಿಗೆ ಅವರು ದೇವರಾಜ್ ಅರಸು ಬಣದಿಂದ ಟಿಕೆಟನ್ನು ಪಡ್ಕೊಳ್ತಾರೆ ಕಾಂಗ್ರೆಸ್ಸಲ್ಲಿ. ಅಲ್ಲಿ ಅವರಿಗೆ ಪರಾಜಿತರಾಗ್ತಾರೆ. ಆದರೆ ಅವರ ರಾಜಕೀಯ ಜೀವನ ಒಂದು ರೀತಿ ಮುಖ್ಯವಾಹಿನಿಗೆ ಬಂದಂಥ ಕ್ಷಣ ಅದು ಅಂತ ಅನಿಸುತ್ತೆ. ಅದಾದ ಬಳಿಕ ಅವರು ಲೋಕಸಭೆಯಲ್ಲಿ ಸೋತ ನಂತರವೂ ಕೂಡ ಅವರು ವಿಧಾನಸಭೆ ಚುನಾವಣೆಗೆ ಸ್ಪರ್ಧೆಯನ್ನು ಮಾಡೋದಕ್ಕೆ ಬಹಳ ಸಮಯ ಸಿಕ್ಕಿತ್ತು. ನಂತರ ತುಂಬ ದಿನಗಳ ನಂತರ ಅಥವಾ ತುಂಬ ವರ್ಷಗಳ ಬಳಿಕ ಅವರಿಗೆ ಟಿಕೆಟನ್ನು ಕೊಡಲಾಯಿತು. ನಂತರದಲ್ಲಿ ಅವರು ಶಾಸಕರಾದರು. ಅಷ್ಟು ವರ್ಷದ ಸುದೀರ್ಘ ರಾಜಕೀಯ ಇತಿಹಾಸ ಇರುವಂಥ ಶಾಮನೂರು ಶಿವಶಂಕರಪ್ಪ ಅವರಿಗೆ ಕಳೆದ ಬಾರಿ ಅಂದರೆ ಸಿದ್ದರಾಮಯ್ಯ ಈ ಹಿಂದೆ ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ 2013ರ ಅವಧಿಯಲ್ಲಿ ಅವರು ಸಚಿವರಾಗಿ ತೋಟಗಾರಿಕೆ ಸಚಿವರಾಗಿ ಕೆಲಸವನ್ನು ಮಾಡಿದರು. KH ರಂಗನಾಥ್ ಅವರಿಗೆ ಬಹಳ ಆಪ್ತರಾಗಿದ್ದರು. KH ರಂಗನಾಥ್ ಅವರು KPCCಯ ಅಧ್ಯಕ್ಷರಾಗಿದ್ದರು. ಹಾಗೆ ಸಂಪರ್ಕದಲ್ಲಿರಿ. ಈ ಬಗ್ಗೆ ಮಾತಾಡೋದಕ್ಕೆ ವೀರಪ್ಪ ಮೊಯ್ಲಿ ಅವರು, ಹಿರಿಯ ರಾಜಕಾರಣಿ, ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ತೆ. ನಮಸ್ಕಾರ. ಎಸ್, ಶಾಮನೂರು ಶಿವಶಂಕರಪ್ಪ ಅವರು ಇನ್ನಿಲ್ಲ ಅನ್ನೋದು ಒಂದು ಶಾಕಿಂಗ್ ನ್ಯೂಸ್ ಇದು. ಹೌದು, ಒಂದು ವಾರದಿಂದ ಆಸ್ಪತ್ರೆಯಲ್ಲಿದ್ರು, ಚಿಕಿತ್ಸೆ ಪಡಿತಾ ಇದ್ರು. ಆದ್ರೂ ಅವರ ಅಭಿಮಾನಿ ಬಳಗ, ಬೆಂಬಲಿಗರು ಹೇಗೆ ಅಂದ್ರೆ ಇನ್ನೇನು ವಾಪಸ್ ಬಂದ್ಬಿಡ್ತಾರೆ ಹುಷಾರಾಗಿ ಅಂತ. ಸರಿ, ಈ ಸುದ್ದಿ ನಿಮ್ ಕಿವಿಗೆ ಬಿದ್ದಾಗ ಬಹಳ ಶಾಕ್ ಅನ್ಸ್ತಲ್ವಾ? ಹೌದು, ಈಗ ನಿಜವಾಗಿ ಇದೊಂದು ವಿಶೇಷವಾದಂತ ಸಾಧನೆ ಕೊಡ್ತದೆ. ಯಾಕಂತೇಳಿದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಹಿರಿಯ ನಾಯಕರಾಗಿ ಅನೇಕ ವರ್ಷಗಳಿಂದ ನಿಷ್ಠಾವಂತರಾಗಿದ್ದವರು, ಮುಖಂಡರು, ಮತ್ತೆ ವೈದ್ಯಕೀಯ ಶಿಕ್ಷಣದಲ್ಲಿ ಒಂದು ಒಬ್ಬ ಮಹಾನುಭಾವ. ಅವರ ನಿಧನದಿಂದ ಕರ್ನಾಟಕ ಒಬ್ಬ ಶಾಸಕರನ್ನು ಮಾತ್ರ ಅಲ್ಲ, ಒಬ್ಬ ಅದರಲ್ಲಿ ಕೂಡ ಈ ಲಿಂಗಾಯತ ವೀರಶೈವ ಅದರ ಅಧ್ಯಕ್ಷ ಕೂಡ ಆಗಿತ್ತು. ಅದರಿಂದ ನಾನಾ ಕ್ಷೇತ್ರದಲ್ಲಿ ಅಭೂತಪೂರ್ವವಾದಂತಹ ಸೇವೆಗಳ ನಮ್ಮ ಶಿವಶಂಕರಪ್ಪನವರ ನಿಧನದಿಂದ ನಮ್ಮ ಸರ್, ನೀವು ಯಾವಾಗ ಅವ್ರ ಜೊತೆ ಮಾತಾಡಿದ್ದು, ಶಾಮನೂರ್ ಅವರ ಜೊತೆ? ನೀವು ಕೊನೆ ಬಾರಿ ಮಾತಾಡಿದ್ದು ಯಾವಾಗ ಅವ್ರ ಜೊತೆ? ಆಯ್ತು. ಬಹಳ ನಮ್ಗೆ ಇವತ್ತು ಬಹಳ ಸ್ನೇಹಿತರಾಗಿದ್ರು. ಅನೇಕ ವರ್ಷದಿಂದ ನಮ್ಮ ಕಾಂಗ್ರೆಸ್ ಪಕ್ಷದ ಒಂದು ನಿಷ್ಠಾವಂತ ನಾಯಕರಾಗಿದ್ರು. ಎಸ್ ಸರ್, ಥ್ಯಾಂಕ್ ಯು ಸರ್. 95 ವರ್ಷ ವಯಸ್ಸಾಗಿದ್ದು ಶಾಮನೂರು ಶಿವಶಂಕರಪ್ಪ ಅವರಿಗೆ, ಆದರೂ ಸಹ ಬಹಳ ಆಕ್ಟಿವ್ ಆಗಿದ್ರು ರಾಜಕಾರಣದಲ್ಲಿ. ಹೋರಾಟ ಅಂತ ಬಂದಾಗ ಮುಂಚೂಣಿಯಲ್ಲಿರ್ತಾ ಇದ್ರು. ಸಮುದಾಯದ ಒಂದು ದೊಡ್ಡ ಶಕ್ತಿಯಾಗಿದ್ರು ಶಾಮನೂರು ಶಿವಶಂಕರಪ್ಪ ಅವರು. 6 ಬಾರಿ ಶಾಸಕರಾಗಿದ್ದವರು. ಶಂಕರಪ್ಪನವರು ತಮ್ಮ ಇಡೀ ಜೀವನವನ್ನೇ ಸಮಾಜಕ್ಕಾಗಿ ಮುಡುಪಾಗಿಟ್ಟಿರ್ತಕ್ಕಂಥವ್ರು. JH ಪಟೇಲ್ರ ಕಾಲದಲ್ಲಿ ದಾವಣಗೆರೆ ತಾಲೂಕು ಹೋಗಿ ಜಿಲ್ಲೆ ಆಯಿತು. ಅದರ ಶಾಮನೂರು ಶಿವಶಂಕರಪ್ಪನವರು ದಾವಣಗೆರೆ ಜಿಲ್ಲೆಯನ್ನು ಬೆಳೆಸೋದರಲ್ಲಿ ಮತ್ತು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡೋದರಲ್ಲಿ ಅತಿ ಹೆಚ್ಚು ಶ್ರಮ ವಹಿಸಿದಂಥವ್ರು. ಅಷ್ಟೇ ಅಲ್ಲ, ಶಾಮನೂರು ಶಿವಶಂಕರಪ್ಪ ಅವರು ಬಾಪೂಜಿ ವಿದ್ಯಾಸಂಸ್ಥೆಯನ್ನು ಬೆಳೆಸಿದಂಥವ್ರು.
ಮತ್ತು ದಾವಣಗೆರೆಯನ್ನು ಶಿಕ್ಷಣದ ರಾಜಧಾನಿಯಾಗಿ ಮಾಡಿರ್ತಕ್ಕಂಥವರು ಶಾಮನೂರು ಶಿವಶಂಕರಪ್ಪನವರು. ಬರೀ ಶಿಕ್ಷಣ ಕ್ಷೇತ್ರದಲ್ಲಲ್ಲ, ಔದ್ಯೋಗಿಕ ಕ್ಷೇತ್ರದಲ್ಲೂ ರೈತರಿಗೆ ಬೇಕಾಗ್ತಕ್ಕಂಥ ಸಕ್ಕರೆ ಕಾರ್ಖಾನೆಗಳನ್ನು ಪ್ರಾರಂಭ ಮಾಡಿರೋಂಥವ್ರು. ಮತ್ತು ನನ್ನ ಕ್ಷೇತ್ರ ಮುಧೋಳದಲ್ಲಿ ಸಕ್ಕರೆ ಕಾರ್ಖಾನೆ ಪ್ರಾರಂಭ ಮಾಡಿದರು. ಆ ಸಂದರ್ಭದಲ್ಲಿ ಅವರು ಚಿರಂಜೀವಿ ಮಲ್ಲಿಕಾರ್ಜುನ್ ಅವರು, ಶಾಮನೂರು ಶಿವಶಂಕರಪ್ಪನವರು ನನಗೆ ಹೆಚ್ಚು ಸಂಪರ್ಕಕ್ಕೆ ಬಂದರು. ಬಂದಂಥ ಸಂದರ್ಭದಲ್ಲಿ ಅವ್ರಿಗಿರ್ತಕ್ಕಂಥ ಕಳಕಳಿ ಕಾಳಜಿ ನೋಡಿದ್ರೆ ಇವತ್ತು ರೈತರಿಗೆ ಉತ್ತಮವಾದಂಥ ಬೆಲೆಯನ್ನು ಕೊಡ್ತಾರೆ, ಸೌಲಭ್ಯಗಳನ್ನು ಕೊಡ್ತಾರೆ. ಮತ್ತು ಅವ್ರ ಶಿಕ್ಷಣ ಕ್ಷೇತ್ರದಲ್ಲಿ ಸೇವೆಯನ್ನು ಸಲ್ಲಿಸ್ತಕ್ಕಂಥ ಸಿಬ್ಬಂದಿ ವರ್ಗದವ್ರಿಗೆ ದಾವಣಗೆರೆ ಪಟ್ಟಣದಲ್ಲಿ ಸೈಟ್ ಕೊಟ್ಟು ಮನೆ ಅಲ್ಲೇ ಕಟ್ಕೊಂಡು ಅವ್ರ ಜೀವನ ಬದುಕನ್ನೇ ಕಟ್ಟಿಕೊಳ್ಳಿಕ್ಕೆ ಸಹಾಯ ಮಾಡ್ತಕ್ಕಂಥ ಒಂದು ಶ್ರೇಷ್ಠ ರಾಜಕಾರಣಿ, ಸಮಾಜ ಸೇವಕ. ಇವತ್ತು ನಮ್ಮಲ್ಲಿ ಅಗಲಿದ್ದರಿಂದ ರಾಜಕೀಯ ಕ್ಷೇತ್ರಕ್ಕೂ ಮತ್ತು ಸಾಮಾಜಿಕ ಕ್ಷೇತ್ರಕ್ಕೂ ತುಂಬಲಾರದ ನಷ್ಟ ಆಗಿದೆ. ಅವ್ರ ಅಗಲಿಕೆಯಿಂದ ಅವ್ರ ಬಂಧು ಬಳಗದವ್ರಿಗೆ, ಅವ್ರ ಕುಟುಂಬ ವರ್ಗದವ್ರಿಗೆ, ಅವ್ರ ಅಭಿಮಾನಿಗಳಿಗೆ ಆಗಿರ್ತಕ್ಕಂಥ ದುಃಖದಲ್ಲಿ ನಾನು ಕೂಡ ಭಾಗಿಯಾಗಿದ್ದೇನೆ. ಭಗವಂತ ಮೃತರ ಆತ್ಮಕ್ಕೆ ಚಿರಶಾಂತಿಯನ್ನು ನೀಡಲಿ ಅಂತ ಪ್ರಾರ್ಥಿಸ್ತೇನೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.